ವೆಯ್ಟ್ ಮಾಡ್ತಿದ್ದು ರೋಮನ್ ರೈನ್ಸ್ಗೋಸ್ಕರ ಬಟ್ ಸಿಕ್ಕಿದ್ ಮಾತ್ರ ಅವರ ಪೋಸ್ಟರ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮಂಡೇ ನೈಟ್ ರೋ ಮುಗಿದಿದೆ. ಗೋ ಹೋಮ್ ಎಡಿಷನ್ ಆಗಿತ್ತು ಇವತ್ತಿನ ಮಂಡೇ ನೈಟ್ ರೋ ರಾಯಲ್ ರಂಬಲ್ಗೆ. ಸೊ ಹೇಗಿತ್ತು ಇವತ್ತಿನ ಮಂಡೇ ನೈಟ್ ರೋ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಿಮಗೆ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೆತ್ ರಾಲೆನ್ಸ್ ಅವರು ರಿಂಗ್ ಗೆ ಬರ್ತಾರೆ ಅಂಡ್ ಎಲ್ಲಾ ಕ್ರೌಡ್ ನು ಕೂಡ ವೆಲ್ಕಮ್ ಮಾಡ್ತಾರೆ ಅಂಡ್ ಹೇಳ್ತಾರೆ ನನಗೆ ಈ ಒಂದು ಟೈಮು ಸಿಕ್ಕಾಪಟ್ಟೆ ಇಷ್ಟ. ಯಾಕಂದ್ರೆ ಇದು ರೋಡ್ ಟು ರಸಲ್ ಮೇನಿಯಾ ಸೀಸನ್ ಅಂಡ್ ರೋಡ್ ಟು ರಸಲ್ ಮೇನಿಯಾ ಸೀಸನ್ ನಾನು ಮುಂದಿನ ವಾರ ರಾಯಲ್ ರಂಬಲ್ ಗೆದ್ದಾಗ್ಲಿಂದನೂ ಕೂಡ ಪ್ರಾರಂಭ ಆಗುತ್ತೆ. ನಿಜ ಹೇಳ್ಬೇಕು ಅಂದ್ರೆ 2025 ನನ್ನ ಪಾಲಿಗೆ ಸರಿಯಾದ ಪ್ರಾರಂಭ ಆಗಿಲ್ಲ. ಯಾಕಂದ್ರೆ ನಾನು 2025 ನನ್ನ ಮೊದಲ ಮ್ಯಾಚ್ ಅಲ್ಲಿ ಸಿಎಂ ಪಂಕ್ ಅವರ ವಿರುದ್ಧ ಸೋತೆ. ನಾನು ಇದೇ ಮೂಲೆಯಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ನಾನು ಯಾರು, ನನ್ನ ಹೆಸರೇನು ಅಂತ. ಅಂಡ್ ಆಗ ನನ್ನ ಮೈಂಡಿಗೆ ಬಂದಿದ್ದು ನಾನು ಸೆತ್ ಫ್ರೀಕಿನ್ ರಾಲೆನ್ಸ್ ಅಂಡ್ ನಾನು ಎಲ್ಲರಲ್ಲೂ ಕೂಡ ಬೆಸ್ಟ್ ಅಂತ. ಅದಕ್ಕೋಸ್ಕರನೇ ನಾನು ಕಳೆದ ವಾರ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಸೋಲಿಸಿ 2025 ಹೊಸ ರೀತಿ ಪ್ರಾರಂಭ ಮಾಡಿದ್ದೀನಿ ಅಂಡ್ ಮುಂದಿನ ವಾರ ನಾನು ರಾಯಲ್ ರಂಬಲ್ ನು ಕೂಡ ಗೆಲ್ತೀನಿ ಅಂಡ್ ಎಲ್ಲರನ್ನು ಕೂಡ ನಾನು ರಾಯಲ್ ರಂಬಲ್ ಮ್ಯಾಚ್ ಇಂದ ಹೊರಗಡೆ ಹಾಕ್ತೀನಿ. ಅದು ಸ್ಯಾಮಿ ಝೈನ್ ಇರಬಹುದು, ಜಾನ್ ಸಿನಾ ಇರಬಹುದು, ಜೇ ಊಸೋ ಇರಬಹುದು, ರೋಮನ್ ರೈನ್ಸ್ ಇರಬಹುದು ಅಂತ ಹೇಳ್ತಾರೆ. ಆಗ ಕ್ರೌಡ್ OTC ಅಂತ ಚಾಂಟ್ ಮಾಡ್ತಾ ಇರುತ್ತೆ. ಆಗ ನಮ್ಮ ಸೆತ್ ರಾಲೆನ್ಸ್ ಅವರು ಹೇಳ್ತಾರೆ ಹೌದು ನಾನು ರೋಮನ್ ರೈನ್ಸ್ ಅವ್ರನ್ನು ಕೂಡ ರಾಯಲ್ ರಂಬಲ್ ಇಂದ ಎಲಿಮಿನೇಟ್ ಮಾಡ್ತೀನಿ. ಅವನ ಹೋಪು, ಅವನ ನಂಬಿಕೆ ಎಲ್ಲದನ್ನು ಕೂಡ ಅಲ್ಲಿಂದ ಎಲಿಮಿನೇಟ್ ಮಾಡ್ತೀನಿ ಅಂಡ್ ಕಡೆದಾಗಿ ಸಿಎಂ ಪಂಕ್ ನ ಮಾತ್ರ ಉಳಿಸ್ಕೋತೀನಿ. ಯಾಕಂದ್ರೆ ನಾನು ಸಿಎಂ ಪಂಕ್ ಅವ್ರನ್ನ ಕ್ಯೂರಲ್ ಆಗಿ ಲಾಸ್ಟ್ ಆಗಿ ಎಲಿಮಿನೇಟ್ ಮಾಡಬೇಕು ಅಂಡ್ ಅವನ ಕನ್ಸ್ನೆಲ್ಲದನ್ನು ಕೂಡ ನಾಶ ಮಾಡಬೇಕು ಅಂಡ್ ಅದಾದ್ಮೇಲೆ ನಾನು ರಾಯಲ್ ರಂಬಲ್ ನ ಗೆಲ್ತೀನಿ. ರಾಯಲ್ ರಂಬಲ್ ನ ಗೆದ್ದಾದ್ಮೇಲೆ ನಾನು ಯಾರ ವಿರುದ್ಧ ಹೋಗ್ಲಿ? ಗಂತರ್ ಅವರ ವಿರುದ್ಧ ಹೋಗ್ಲಾ? ಗಂತರ್ ಈಗ ವರ್ಲ್ಡ್ ಹೆವಿ ವೈಟ್ ಚಾಂಪಿಯನ್ ಆಗಿದ್ದಾನೆ. ನಿಜವಾಗ್ಲೂ ಕೂಡ ಅವನು ಬೆಸ್ಟ್ ಆಗಿ ಸಾಧನೆ ಮಾಡ್ತಾ ಇದ್ದಾನೆ. ಬಟ್ ಅವನು ಎಲ್ಲಿವರೆಗೂ ಚಾಂಪಿಯನ್ ಆಗಿರ್ತಾನೆ ಅಂದ್ರೆ ನಾನು ಅವನ ವಿರುದ್ಧ ಹೋಗೋವರೆಗೂ ಮಾತ್ರ. ಅಂಡ್ ಎರಡನೇದಾಗಿ ಅಮೆರಿಕನ್ ನೈಟ್ ಮೇರ್ WWE ಚಾಂಪಿಯನ್ ಕೋಡಿ ರೋಡ್ಸ್ ಅವರ ವಿರುದ್ಧ ಹೋಗ್ಲಾ? ಯಾವ ಕೋಡಿ ರೋಡ್ಸ್ ಅವರಿಗೆ ಕಳೆದ ವರ್ಷ ರಸಲ್ ಮೇನಿಯಾದಲ್ಲಿ ನಾನು ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ ಹೆಲ್ಪ್ ಮಾಡಿದ್ನೋ ಅದೇ ಕೋಡಿ ರೋಡ್ಸ್ ಅವರ ಅಪೋನೆಂಟ್ ಆಗಿ ನಾನು ಈ ಬಾರಿ ರಾಯಲ್ ರಂಬಲ್ ನ ಗೆದ್ದು ರಸಲ್ ಮೇನಿಯಾಗೆ ಹೋಗ್ಲಾ? ನಿಜವಾಗ್ಲೂ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತಾ ಇದೆ. ಈ ಒಂದು ಡಿಸಿಷನ್ ನಾನು ನಿಮ್ಮ ಮೇಲೆ ಬಿಡ್ತೀನಿ. ನೀವು ಹೇಳಿ ನನಗೆ ನಾನು ಯಾರ ವಿರುದ್ಧ ರಾಯಲ್ ರಂಬಲ್ ನ ಗೆದ್ದು ಹೋಗ್ಲಿ? ಮೊದಲನೇದಾಗಿ ಕೋಡಿ ರೋಡ್ಸ್ ಅವರ ವಿರುದ್ಧ ಹೋಗ್ಲೋ ಅಥವಾ ಗಂತರ್ ಅವರ ವಿರುದ್ಧ ಹೋಗ್ಲೋ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ರಿಂಗ್ ಜನರಲ್ ಗಂತರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಸೆತ್ ನೀನು ಇಷ್ಟು ದಿನ ಎಲ್ಲೋಗಿದ್ದೆ? ನಿಜ ಹೇಳ್ಬೇಕು ಅಂದ್ರೆ ನಾನು ಕಳೆದ ನೈಟ್ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಜೇ ಊಸೋ ಒಂದು ಕ್ಲೌನ್ ನ ಸೋಲ್ಸಿದ್ದೆ ಅಂಡ್ ನೀನು ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಾ ಕೊಟ್ಟಿದ್ದೆ. ನಿಜ ಹೇಳ್ಬೇಕು ಅಂದ್ರೆ ನನಗೆ ನಿನ್ನನ್ನ ನೋಡಿದ್ರೆ ನಂಬಿಕೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ನೀನೇನಾದ್ರೂ ರಿಯಲ್ ಸೆತ್ ರಾಲೆನ್ಸ್ ಆಗಿದ್ರೆ ನೀನು ಹಳೇದ್ನೆಲ್ಲದನ್ನು ಕೂಡ ಮರ್ತು ಬರೀ ರಾಯಲ್ ರಂಬಲ್ ಬಗ್ಗೆ ಮಾತ್ರ ಫೋಕಸ್ ಮಾಡಬೇಕಾಗಿತ್ತು. ಬಟ್ ನೀನು ಯಾವ್ದನ್ನು ಕೂಡ ಮರ್ತಿಲ್ಲ ಅಂಡ್ ನನಗೆ ನಂಬಿಕೆನೇ ಬರ್ತಾ ಇಲ್ಲ ನಿನ್ ಮೇಲೆ ಸೆತ್ ಅಂತ ನಮ್ಮ ಗಂತರ್ ಅವರು ಮಾತಾಡ್ತಾರೆ. ಅಂಡ್ ಅದಕ್ಕೆ ನಮ್ಮ ಸೆತ್ ರಾಲೆನ್ಸ್ ಅವರು ಹೇಳ್ತಾರೆ ಗಂತರ್ ನೀನ್ ಇವಾಗ ಇಟ್ಕೊಂಡಿದ್ಯಲ್ಲ ಒಂದು ಚಾಂಪಿಯನ್ಶಿಪ್, ಅದು ನಾನ್ ಇಲ್ದೇ ಇದ್ದಿದ್ರೆ ಆ ಚಾಂಪಿಯನ್ಶಿಪ್ ಇರ್ತಿರ್ಲಿಲ್ಲ. ಯಾಕಂದ್ರೆ ನಾನೇ ಆ ಒಂದು ಚಾಂಪಿಯನ್ಶಿಪ್ ನ ಮೊದಲು ಗೆದ್ದಿದ್ದು ಅಂಡ್ ನಾನೇ ಆ ಒಂದು ಚಾಂಪಿಯನ್ಶಿಪ್ ಗೆ ಒಂದು ಬೆಲೆನ ತಂದಿದ್ದು. ನಾನ್ ಬರೋವರೆಗೂ ಮಾತ್ರ ನೀನು ಡೇಮಿಯನ್ ಪ್ರೀಸ್ಟ್, ಫಿನ್ ಬ್ಯಾಲರ್, ಜೇ ಊಸೋ ಮೇಲೆ ನಿನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾ ಇರ್ತೀಯ. ಬಟ್ ನಾನ್ ಬಂದ್ಮೇಲೆ ಆ ಒಂದು ಚಾಂಪಿಯನ್ಶಿಪ್ ಮತ್ತೊಮ್ಮೆ ನನ್ನ ಕೈಗೆ ಬರುತ್ತೆ ಅಂತ ನಮ್ಮ ಸೆತ್ ರಾಲೆನ್ಸ್ ಅವರು ಹೇಳ್ತಾರೆ. ಇದಕ್ಕೆ ನಮ್ಮ ಗಂತರ್ ಅವರು ಹೇಳ್ತಾರೆ ನಿಜ ಹೇಳ್ಬೇಕು ಅಂದ್ರೆ ಸೆತ್ ನೀನು WWE ಅಲ್ಲಿ ತುಂಬಾನೇ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ಯಾ, ಸಿಕ್ಕಾಪಟ್ಟೆ ಅಚೀವ್ಮೆಂಟ್ಸ್ ಗಳನ್ನ ಮಾಡಿದ್ಯಾ ಇಲ್ಲಿವರೆಗೂ. ಬಟ್ 2025 ನನ್ನ ವರ್ಷ. 2025ರಲ್ಲಿ ನೀನು ಒಬ್ಬ ರೆಸ್ಲರ್ ಕೂಡ ಅಲ್ಲ. ಅಂಡ್ ಇನ್ನ ಒಂದು ಮಾತನ್ನ ನಾನು ಹೇಳ್ತೀನಿ, ನಾನು ಕೂಡ ಅನ್ಕೋತೀನಿ ನೀನು ರಾಯಲ್ ರಂಬಲ್ ನ ಗೆಲ್ಬೇಕು ಅಂತ. ನಿಜ ಹೇಳ್ಬೇಕು ಅಂದ್ರೆ ನೀನು ರಾಯಲ್ ರಂಬಲ್ ನ ಗೆಲ್ಲಲೇಬೇಕು ನನಗೋಸ್ಕರ. ಯಾಕಂದ್ರೆ ನೀನು ರಾಯಲ್ ರಂಬಲ್ ನ ಗೆದ್ದು ನನ್ನನ್ನ ರಸಲ್ ಮೇನಿಯಾದಲ್ಲಿ ಫೇಸ್ ಮಾಡೋದಕ್ಕೆ ಬಂದಾಗ ನಾನು ನಿನ್ನನ್ನ ಎಂಬ್ಯಾರಿಸ್ ಮಾಡಬೇಕು, ನಿನ್ನನ್ನ ಸೋಲಿಸಬೇಕು ಅಂಡ್ ಆಗ ನಿನ್ನ ಕಣ್ಣ ಮುಂದೆ ನಾನು ಈ ಒಂದು ಚಾಂಪಿಯನ್ ಆಗಿ ನಿಂತಿರ್ಬೇಕು ಅಂಡ್ ಆಗ ನಿನ್ನ ಬಾಯಲ್ಲಿ ಗಂತರ್ ಅಂತ ಒಂದು ನೇಮ್ ಬರಬೇಕು ಅಂತ ನಮ್ಮ ಗಂತರ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಲೋಗನ್ ಪಾಲ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಲೋಗನ್ ಪಾಲ್ ಅವರ ಥೀಮ್ ಸಾಂಗ್ ಹಿಟ್ ಆದಾಗ ನಮ್ಮ ಸೆತ್ ರಾಲೆನ್ಸ್ ಅವರು ಯಾರಿಗೂ ಬಂದಿದ್ದು ಅಂತ ಗಂತರ್ ಅವ್ರನ್ನೇ ಕೇಳ್ತಾ ಇರ್ತಾರೆ. ಐ ಥಿಂಕ್ ನಮ್ಮ ಸೆತ್ ರಾಲೆನ್ಸ್ ಅವರು ಮರ್ತ್ಕೊಂಡಿದ್ರು ಅನ್ಕೋತೀನಿ ಲೋಗನ್ ಪಾಲ್ ಅವರ ಥೀಮ್ ಸಾಂಗು. ಅಫ್ಕೋರ್ಸ್ ನನಗೂ ಕೂಡ ಸ್ವಲ್ಪ ಮರ್ತೋಗಿತ್ತು, ನಾನು ಇದ್ಯಾರ್ಗುರು ಬರ್ತಾ ಇದಾರೆ ಅನ್ಕೊಂಡೆ. ಅದಾದ್ಮೇಲೆ ಗೊತ್ತಾಯ್ತು ಲೋಗನ್ ಪಾಲ್ ಅಂತ. ನಮ್ಮ ಲೋಗನ್ ಪಾಲ್ ಅವರು ಬರ್ತಾರೆ. ನೀವಿಬ್ರು ಸುಮ್ಮನೆ ಇಲ್ಲಿ ವೇಸ್ಟ್ ಆಗಿ ಕೂತಿದ್ದೀರಾ. ಯಾಕಂದ್ರೆ ರಾ ಆನ್ ನೆಟ್ಫ್ಲಿಕ್ಸ್ ಏರಾ ಶುರು ಆಗಿದೆ ಅಂಡ್ ಈಗ ಕಂಪನಿಗೆ ಹೊಸ ಫೇಸ್ ಬೇಕಾಗಿದೆ. ಗಂತರ್ ಹಾಗೆ ಸೆತ್ ರಾಲೆನ್ಸ್ ನೀವು ಆ ಫೇಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂಡ್ ಅದಕ್ಕೋಸ್ಕರ ನಾನು ಆ ಒಂದು ಫೇಸ್ ಆಗ್ತಾ ಇದ್ದೀನಿ ಅಂಡ್ ನಾನು ನನ್ನ ಎಂಟ್ರಿನ ರಾಯಲ್ ರಂಬಲ್ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ಕೋತಾ ಇದ್ದೀನಿ ಅಂಡ್ ನಾನು ಈ ಬಾರಿಯ ರಾಯಲ್ ರಂಬಲ್ ನ ಗೆಲ್ತಾ ಇದ್ದೀನಿ ಅಂಡ್ ನಾನು ರಸಲ್ ಮೇನಿಯಾಗೆ
ಗೆ ಹೋಗ್ತಾ ಇದ್ದೀನಿ. ಗಂತರ್ ನಿನ್ನನ್ನಾದ್ರೂ ಫೇಸ್ ಮಾಡಬಹುದು ಅಥವಾ ಕೋಡಿ ರೋಡ್ಸ್ ಅವ್ರನ್ನಾದ್ರೂ ಫೇಸ್ ಮಾಡಬಹುದು ಅಂತ ನಮ್ಮ ಲೋಗನ್ ಪಾಲ್ ಅವರು ಹೇಳ್ತಾರೆ. ಲೋಗನ್ ಪಾಲ್ ಅವರ ಪ್ರೋಮೋ ಕಟ್ ಮಾಡ್ಬೇಕಾದ್ರೆ ಇಡೀ ಕ್ರೌಡ್ ಬೂ ಮಾಡ್ತಾ ಇರುತ್ತೆ, ಯು ಸಕ್ ಅನ್ನೋ ಒಂದು ಚಾಂಟ್ ನ ಮಾಡ್ತಾ ಇರುತ್ತೆ. ಅದನ್ನೆಲ್ಲ ಕೇಳೋದಕ್ಕೆ ಸಖತ್ತಾಗಿತ್ತು. ಅಂಡ್ ಅದನ್ನ ಕೇಳಿಸ್ಕೊಂಡು ನಮ್ಮ ಗಂತರ್ ಅವರು, ಲೋಗನ್ ನೀನು ಕೂಡ ರಾಯಲ್ ರಂಬಲ್ ನ ಗೆಲ್ತೀಯ ಅಂತ ನಾನು ಅನ್ಕೋತೀನಿ, ಯಾಕಂದ್ರೆ ನಾನು ರಸಲ್ ಮೇನಿಯಾದಲ್ಲಿ ನಿನ್ನನ್ನ ಎಂಬಾರಿಸ್ ಮಾಡಬೇಕು ಅಂತ ಹೇಳ್ತಾರೆ. ಅದಾದ್ಮೇಲೆ ನಮ್ಮ ಸೆತ್ ರೋಲಿನ್ಸ್ ಅವರು ಹೇಳ್ತಾರೆ, ಯಾರೇ ತನ್ನ ಎಂಟ್ರಿನ ಕನ್ಫರ್ಮ್ ಮಾಡ್ಕೊಂಡ್ರು ಕೂಡ ನಾನು ಈ ಬಾರಿಯ ರಾಯಲ್ ರಂಬಲ್ ನ ಗೆಲ್ತೀನಿ. ಅಂಡ್ ಗಂತರ್ ನಾನು ನಿನ್ನನ್ನ ರಸಲ್ ಮೇನಿಯಾದಲ್ಲಿ ಎಂಬಾರಿಸ್ ಮಾಡ್ತೀನಿ ಅಂತ ಹೇಳಿ ಮೈಕ್ ನ ಬಿಸಾಕಿ ಅಲ್ಲಿಂದ ಹೊರಡ್ತಾರೆ. ಏನೇ ಆಗ್ಲಿ ಗೈಸ್, ಮಂಡೇ ನೈಟ್ ಓಪನಿಂಗ್ ಮಾತ್ರ ಸಖತ್ತಾಗಿ ಪ್ರಾರಂಭ ಆಗಿತ್ತು. ಅಂಡ್ ರಾಯಲ್ ರಂಬಲ್ ಗೆ ಈ ಒಂದು ಸೆಗ್ಮೆಂಟ್ ಇಂದ ಇನ್ನು ಕೂಡ ಹೈಪ್ ಬಂತು. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ನಮ್ಮ ಕೇತಿ ಅವರು ಸಿಎಂ ಪಂಕ್ ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಇರ್ತಾರೆ. ಅಂಡ್ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾರೆ, ಲೋಗನ್ ಪಾಲ್ ಅವರು ಕೂಡ ತನ್ನ ನೇಮ್ ನ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ, ಬಟ್ ಅವನು ಕೂಡ ನಾನು ಎಲಿಮಿನೇಟ್ ಮಾಡ್ತೀನಿ. ಅಂಡ್ ಕೇತಿ ನೀನೇನಾದ್ರೂ ರಾಯಲ್ ರಂಬಲ್ ಅಲ್ಲಿ ಇದ್ದಿದ್ರೆ ನಾನು ನಿನ್ನನ್ನು ಕೂಡ ಎಲಿಮಿನೇಟ್ ಮಾಡುವೆ ಅಂತ ಅವಳಿಗೆ ಹೇಳ್ತಾ ಇರ್ತಾರೆ ಅಂತಾನೆ ಹೇಳ್ಬಹುದು. ಅಲ್ಲಿಗೆ ನಮ್ಮ ಸ್ಯಾಮಿ ಝೈನ್ ಅವರು ಬರ್ತಾರೆ. ಸ್ಯಾಮಿ ಝೈನ್ ಅವರು ಬಂದು, ಸಿಎಂ ಪಂಕ್ ನೀನು ಲಾಸ್ಟ್ ವೀಕು ನನ್ನ ಬಗ್ಗೆ ಏನೋ ಒಂದು ಮಾತನ್ನ ಹೇಳ್ದೆ, ಸ್ಯಾಮಿ ಝೈನ್ ನನ್ನ ಲೆವೆಲ್ ಸೂಪರ್ ಸ್ಟಾರ್ ಅಲ್ಲ ಅಂತ ನೀನು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟೆ. ನಿಜ ಹೇಳ್ಬೇಕು ಅಂದ್ರೆ ನೀನು ಸರಿಯಾಗಿನೇ ಆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ಯಾ, ಯಾಕಂದ್ರೆ ನಾನು ನಿನ್ನ ಲೆವೆಲ್ ಅಲ್ಲ, ನಾನು ನಿನ್ಕಿಂತ ಜಾಸ್ತಿ ಇದ್ದೀನಿ, ಯಾಕಂದ್ರೆ ನಾನು ರಸಲ್ ಮೇನಿಯಾನ ಮೇನ್ ಇವೆಂಟ್ ಮಾಡಿದ್ದೀನಿ ಅಂಡ್ ನೀನು ಇನ್ನೂ ಕೂಡ ರಸಲ್ ಮೇನಿಯಾನ ಮೇನ್ ಇವೆಂಟ್ ಮಾಡಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾರೆ. ಅಲ್ಲಿಗೆ ಸಡನ್ ಆಗಿ ನಮ್ಮ ಕೇರಿಯನ್ ಕ್ರಾಸ್ ಅವರು ಬರ್ತಾರೆ. ಕೇರಿಯನ್ ಕ್ರಾಸ್ ಅವರು ಬಂದ್ಬಿಟ್ಟು ನಮ್ಮ ಸ್ಯಾಮಿ ಝೈನ್ ಅವರಿಗೆ ಹೇಳ್ತಾ ಇರ್ತಾರೆ, ಸ್ಯಾಮಿ ಝೈನ್ ನೀನು ಕೆವಿನ್ ಓಯನ್ಸ್ ಅವರ ಮಾತು ಕೇಳು, ಕೆವಿನ್ ಓಯನ್ಸ್ ಅವರಿಗೆ ಹೆಲ್ಪ್ ಮಾಡು, ರಸಲ್ ಮೇನಿಯಾದಲ್ಲಿ ನಿನ್ನ ಹಾಗೆ ಕೆವಿನ್ ಓಯನ್ಸ್ ಅವರ ನಡುವೆ ಚಾಂಪಿಯನ್ಶಿಪ್ ಮ್ಯಾಚ್ ಆಗಬೇಕು, ನೀನು ನಿನ್ನ ಹೃದಯದಿಂದ ಮಾತನ್ನ ಕೇಳಬೇಡ, ಬದಲಿಗೆ ನಿನ್ನ ತಲೆನ ಉಪಯೋಗಿಸು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ನಮಗೆ ಕೋಡಿ ರೋಡ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ಬಂದು ಸ್ಯಾಮಿ ಝೈನ್ ಹೇಗಿದೆಯಾ ಅಂತ ಕೇಳಿದಾಗ ನಮ್ಮ ಸ್ಯಾಮಿ ಝೈನ್ ಅವರು, ನಾನು ಚೆನ್ನಾಗಿದ್ದೀನಿ, ನಿನ್ನನ್ನು ನಾನು ಆಮೇಲೆ ಭೇಟಿ ಮಾಡ್ತೀನಿ ಅಂತ ಕನ್ಫ್ಯೂಷನ್ ಅಲ್ಲಿ ಹೊರಟೋಗ್ತಾರೆ. ಸೊ ಇನ್ನು ಕೂಡ ನಮ್ಮ ಸ್ಯಾಮಿ ಝೈನ್ ಅವರ ತಲೆಯಲ್ಲಿ ಇದೆ, ರಾಯಲ್ ರಂಬಲ್ ಅಲ್ಲಿ ನಾನು ಬಂದು ಯಾರಿಗೆ ಹೆಲ್ಪ್ ಮಾಡ್ಲಿ ಅಂತ. ಸೊ ಈ ಒಂದು ಆಂಗಲ್ ಕೂಡ ಡಬ್ಲ್ಯೂ ಅವರು ಟೀಸ್ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ನಮಗೆ ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ವಾರ್ ರೈಡರ್ಸ್ ಅಂಡ್ ಜೆಡಿ ಮೆಕ್ಡೊನಾಗ್ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು. ದಿಸ್ ಈಸ್ ಆಸಮ್ ಅನ್ನೋ ಒಂದು ಚಾಂಟ್ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಒಂದು ಟೈಮ್ ಅಲ್ಲಿ ನಾನು ಅನ್ಕೊಂಡೆ ಜೆಡಿ ಮೆಕ್ಡೊನಾಗ್ ಅವರ ಕತೆ ಮುಗಿತು ಗುರು ಅಂತ, ಯಾಕಂದ್ರೆ ರಿಂಗ್ ಔಟ್ ಸೈಡ್ ಅಲ್ಲಿ ರೋಪ್ ಮೇಲಿಂದ ಅವರು ಒಂದು ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡ್ತಾರೆ ವಾರ್ ರೈಡರ್ಸ್ ಅವರ ಮೇಲೆ, ಬಟ್ ಅವರ ತಲೆ ಹೋಗಿ ಅನೌನ್ಸರ್ ಟೇಬಲ್ ಮೇಲೆ ಹೊಡ್ಕೊಬಿಡುತ್ತೆ. ಕಮೆಂಟೇಟರ್ಸ್ ಕೂಡ ಕಿರುತ್ತಾ ಇರ್ತಾರೆ, ಜೆಡಿನ ಚೆಕ್ ಮಾಡಿ, ಜೆಡಿನ ಚೆಕ್ ಮಾಡಿ ಅಂತ. ಆದ್ರೂ ಕೂಡ ನಮ್ಮ ಜೆಡಿ ಮೆಕ್ಡೊನಾಗ್ ಅವರು ಎದ್ದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಆ ಒಂದು ಮೂಮೆಂಟ್ ಮಾತ್ರ ಸಿಕ್ಕಾಪಟ್ಟೆ ಭಯಂಕರವಾಗಿತ್ತು. ಅಂಡ್ ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಜೆಡಿ ಮೆಕ್ಡೊನಾಗ್ ಅವರು ಇನ್ನೇನು ಗೆದ್ರು ಗುರು ಅನ್ಕೊಂಡೆ, ಯಾಕಂದ್ರೆ ಇಬ್ರು ಕೂಡ ಸೇರ್ಕೊಂಡು ಐವರ್ ಅವರಿಗೆ 619 ಮೂನ್ ಸಾಲ್ಟ್ ಹಾಗೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಲಾಸ್ಟ್ ಗೆ ಫ್ಲಾಶ್ ನ ಕನೆಕ್ಟ್ ಮಾಡಿ ಐವರ್ ಅವ್ರನ್ನ ಪಿನ್ ಮಾಡಿರ್ತಾರೆ. ಆ ಕಡೆ ಎರಿಕ್ ಅವರು ತಪ್ಪಿಸೋದಕ್ಕೆ ಬಂದಾಗ ನಮ್ಮ ಜೆಡಿ ಮೆಕ್ಡೊನಾಗ್ ಅವರು ಎರಿಕ್ ಅವ್ರನ್ನು ಕೂಡ ತಡಿತಾ ಇರ್ತಾರೆ. ಬಟ್ ಎಂಡಿಂಗ್ ಮೂಮೆಂಟ್ ಅಲ್ಲಿ ನಮ್ಮ ಎರಿಕ್ ಅವರು ಜೆಡಿನೇ ಅವ್ರ ಮೇಲೆ ಎಸೆದ್ಬಿಟ್ಟು ಆ ಒಂದು ಪಿನ್ ಫಾಲ್ ನ ತಪ್ಪಿಸ್ತಾರೆ ಅಂತಾನೆ ಹೇಳ್ಬಹುದು. ಮ್ಯಾಚ್ ಮಾತ್ರ ಸಿಕ್ಕಾಪಟ್ಟೆ ಕ್ಲೋಸ್ ಗೆ ಬಂದಿತ್ತು. ಆದ್ರೂ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ವಾರ್ ರೈಡರ್ಸ್ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಮ್ಯಾಚ್ ಮಾತ್ರ ಅಮೇಜಿಂಗ್ ಆಗಿತ್ತು ಗಾಯ್ಸ್. ಇದಾದ್ಮೇಲೆ ನಮಗೆ ಝೇವಿಯರ್ ವುಡ್ಸ್ ಹಾಗೆ ರೇ ಮಿಸ್ಟೀರಿಯೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಇವತ್ತಿನ ಮಂಡೇ ನೈಟ್ ನಮ್ಮ ಝೇವಿಯರ್ ವುಡ್ಸ್ ಅವರ ಹೋಮ್ ಗ್ರೌಂಡ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಝೇವಿಯರ್ ವುಡ್ಸ್ ಅವರು ತನ್ನ ಫ್ಯಾಮಿಲಿಗೋಸ್ಕರ ರಿಂಗ್ ಸೈಡ್ ಸೀಟ್ ಗಳನ್ನ ರಿಸರ್ವ್ ಮಾಡಿ ಇಟ್ಟಿರ್ತಾರೆ. ಬಟ್ ಸ್ಟಾರ್ಟಿಂಗ್ ಅವರ ಫ್ಯಾಮಿಲಿ ಬಂದಿರೋದಿಲ್ಲ, ಅದಾದ್ಮೇಲೆ ಬರ್ತಾರೆ. ಬಂದ ಮೇಲೆ ಅವರು ಝೇವಿಯರ್ ವುಡ್ಸ್ ಅವರ ಮೇಲೆ ಟರ್ನ್ ಆಗ್ತಾರೆ ಅಂತಾನೆ ಹೇಳ್ಬಹುದು. ನ್ಯೂ ಡೇ ಸಕ್ಸ್ ಅನ್ನೋ ಒಂದು ಶರ್ಟ್ ನ ನಮ್ಮ ಝೇವಿಯರ್ ವುಡ್ಸ್ ಅವರ ಫ್ಯಾಮಿಲಿ ಮೆಂಬರ್ಸ್ ಗಳೇ ಹಾಕೊಂಡು ಬಂದಿರ್ತಾರೆ. ಅಂಡ್ ಅದನ್ನ ನೋಡಿ ನಮ್ಮ ಝೇವಿಯರ್ ವುಡ್ಸ್ ಅವರಿಗೆ ಕೋಪ ಬರುತ್ತೆ ಅಂಡ್ ಸಿಕ್ಕಾಪಟ್ಟೆ ಬೇಜಾರು ಕೂಡ ಮಾಡ್ಕೋತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ರೇ ಮಿಸ್ಟೀರಿಯೋ ಅವರು 619 ನ ಕನೆಕ್ಟ್ ಮಾಡಿ ನಮ್ಮ ಝೇವಿಯರ್ ವುಡ್ಸ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಗೆದ್ದಾದ್ಮೇಲೆ ಅವರು ಝೇವಿಯರ್ ವುಡ್ಸ್ ಅವರ ಫ್ಯಾಮಿಲಿ ಬಳಿನೇ ಹೋಗಿ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಸೆತ್ ರೋಲೆನ್ಸ್ ಹಾಗೆ ಸ್ಯಾಮಿ ಝೈನ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಸ್ಯಾಮಿ ಝೈನ್ ಅವರು ಸೆತ್ ರೋಲೆನ್ಸ್ ಅವರಿಗೆ ಹೇಳ್ತಾರೆ, ಕಳೆದ ವಾರ ನಾನ್ ನಿನಗೆ ಹಲವಾ ಕಿಕ್ ನ ಕನೆಕ್ಟ್ ಮಾಡಿದೆ, ಅದೆಲ್ಲದೂ ಕೂಡ ಒಂದು ಮಿಸ್ಟೇಕು, ನೀನು ಅದನ್ನ ಅರ್ಥ ಮಾಡ್ಕೋ ಅಂತ ಹೇಳ್ತಾ ಇರ್ತಾರೆ. ಅಂಡ್ ಅದಕ್ಕೆ ನಮ್ಮ ಸೆತ್ ರೋಲೆನ್ಸ್ ಅವರು ಕೂಡ ಓಕೆ ನನಗೆ ಅರ್ಥ ಆಯ್ತು ಅದು ಒಂದು ಮಿಸ್ಟೇಕು ಅಂತ, ಬಟ್ ಜನಗಳಿಗೆ ಅದನ್ನ ನೋಡಿದವರಿಗೆ ಅದು ಮಿಸ್ಟೇಕ್ ಅಂತ ಅನ್ಸೋದಿಲ್ಲ. ಯಾಕಪ್ಪ ಅಂದ್ರೆ ನೀನು ರೋಮನ್ ರೈನ್ಸ್ ಅವರ ಜೊತೆ ಇಟ್ಕೊಂಡಿದ್ಯಲ್ಲ, ಆ ಒಂದು ರಿಲೇಷನ್ ನಿಂದ ನನಗೂ ಕೂಡ ಒಂದೊಂದ್ಸತಿ ಡೌಟ್ ಆಗುತ್ತೆ ಅದು ಮಿಸ್ಟೇಕ್ ಅಲ್ವೇನೋ ಅನ್ಸುತ್ತೆ. ಬಟ್ ಏನೇ ಆಗ್ಲಿ ನಾನು ನಿನ್ನನ್ನ ನಂಬಿದ್ದೀನಿ ಅಂಡ್ ಮುಂದಿನ ಬಾರಿ ಅದೇ ರೀತಿ ವಿಚಾರ ಏನಾದ್ರೂ ರಿಪೀಟ್ ಆದ್ರೆ ನಿಜವಾಗ್ಲೂ ನಂಬೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅಂತ ಹೇಳಿ ಸ್ಯಾಮಿ ಝೈನ್ ಅವರಿಗೆ ಹಗ್ ಮಾಡಿ ಅಲ್ಲಿಂದ ಹೊರಟೋಗ್ತಾರೆ. ಇದಾದ್ಮೇಲೆ ನಮಗೆ ಜೇವೂಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇವೂಸ್ ಅವ್ರದೇ ಲಾಂಗ್ ಎಂಟ್ರಿ ಆಗುತ್ತೆ ಅಂತಾನೆ ಹೇಳ್ಬಹುದು. ಜೇವೂಸ್ ಅವರ ಜೊತೆ ಯಾರೋ ಒಬ್ರು ಸೆಲೆಬ್ರಿಟಿ ಕೂಡ ಬಂದಿರ್ತಾರೆ. ಲಾಂಗ್ ಎಂಟ್ರಿ ಬರ್ತಾರೆ, ಎರಡೆರಡು ಬಾರಿ ಥೀಮ್ ಸಾಂಗ್ ನ ಹಿಟ್ ಮಾಡಿಸಿ ಏನು ಐಕಾನಿಕ್ ಎಂಟ್ರಿ ರೀತಿ ಪರ್ಫಾರ್ಮ್ ಮಾಡಿಸ್ತಾರೆ.
ಬರೀ ಈಟ್ ಅಂತ ನೋಡೋದಕ್ಕೆ ಚೆನ್ನಾಗೇ ಇತ್ತು ಅಂತಾನೆ ಹೇಳ್ಬೋದು. ಬಟ್ ಅದನ್ನೇ ಮಾಡ್ತಾ ಇದ್ದಾರೆ ಟೈಮ್ ಕನ್ಸ್ಯೂಮ್ ಆಗ್ತಾ ಇತ್ತು. ಅದಾದ್ಮೇಲೆ ನಮ್ಮ ಜೇವೂಸ್ ಅವರು ಅನೌನ್ಸರ್ ಟೇಬಲ್ ಮೇಲೆ ನಿಂತ್ಕೊಂಡು ಒಂದು ಪ್ರೋಮೋನ ಕಟ್ ಮಾಡ್ತಾರೆ. ಲಾಸ್ಟ್ ನೈಟ್ ನಾನು ಗಂಧರ್ ಅವ್ರನ್ನ ಸೋಲ್ಸೋದ್ರಲ್ಲಿ ವಿಫಲನಾದೆ ಅಂಡ್ ಈಗ ನನ್ನ ಹತ್ರ ಇರೋದು ಒಂದೇ ದಾರಿ. ಆ ದಾರಿ ಏನಪ್ಪಾ ಅಂದ್ರೆ ಈ ಬಾರಿಯ ರಾಯಲ್ ರಂಬಲ್ ನ ಗೆದ್ದು ಮತ್ತೊಮ್ಮೆ ರಸಲ್ ಮೇನಿಯಾನ ಮೈನ್ ಇವೆಂಟ್ ಮಾಡೋದು. ಯಾಕಂದ್ರೆ ನಾನು ಮೈನ್ ಇವೆಂಟ್ ಜೇ ಊಸೋ ಅಂತ ಹೇಳ್ತಾರೆ. ಮತ್ತೊಮ್ಮೆ ಅವರ ಥೀಮ್ ಸಾಂಗ್ ನಮಗೆ ಕೇಳೋದಿಕ್ಕೆ ಸಿಗುತ್ತೆ. ಸೊ ಇಷ್ಟೇ ಇವತ್ತು ನಮ್ಮ ಜೇ ಊಸೋ ಅವರು ಮಂಡೇ ನೈಟ್ ರಾ ಅಲ್ಲಿ ಬಂದು ಮಾಡಿದ್ದು. ಇದಾದ್ಮೇಲೆ ನಮಗೊಂದು ವಿಮೆನ್ಸ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ನಯೋಮಿ ಅಂಡ್ ಬಿಯಾಂಕಾ ಬ್ಲೇಯರ್ ವರ್ಸಸ್ ಲಿವ್ ಮಾರ್ಗನ್ ಹಾಗೆ ರೊಕೈಲ್ ಅವರ ನಡುವೆ. ಮೊದಲು ಈ ಒಂದು ಮ್ಯಾಚ್ ಚಾಂಪಿಯನ್ಶಿಪ್ ಆಗಿತ್ತು ಅಂಡ್ ಅದಾದ್ಮೇಲೆ ಡಬ್ಲ್ಯೂ ಅವರು ಕ್ಯಾನ್ಸಲ್ ಮಾಡಿ ನಾನ್ ಟೈಟಲ್ ಮ್ಯಾಚ್ ನ ಬುಕ್ ಮಾಡಿದ್ರು ಅಂತಾನೆ ಹೇಳ್ಬಹುದು. ಅಂಡ್ ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ರೊಕೈಲ್ ಹಾಗೆ ಲಿವ್ ಮಾರ್ಗನ್ ಅವರು ವಿನ್ ಆಗಿದ್ದಾರೆ. ಅದು ನನಗೆ ಸಿಕ್ಕಾಪಟ್ಟೆ ಖುಷಿನ ತಂತು. ಎಸ್, ನಮ್ಮ ಬಿಯಾಂಕಾ ಬ್ಲೇಯರ್ ಅವರು ಲಿವ್ ಮಾರ್ಗನ್ ಅವರ ಮೇಲೆ ಕೆಒಡಿನ ಕನೆಕ್ಟ್ ಮಾಡಿ ಪಿನ್ ಮಾಡೋದಕ್ಕೆ ಹೋದಾಗ ನಮ್ಮ ಡೊಮಿನಿಕ್ ಮಿಸ್ಟೀರಿ ಅವರು ಆ ಒಂದು ಟೈಮ್ ಅಲ್ಲಿ ಇಂಟರ್ಫಾರೆನ್ಸ್ ಮಾಡ್ತಾರೆ ಅಂಡ್ ಇಂಟರ್ಫಾರೆನ್ಸ್ ಇಂದನೂ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಹಾಗೆ ರೊಕೈಲ್ ಅವರು ಗೆದ್ದಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಬಿಯಾಂಕಾ ಬ್ಲೇಯರ್ ಅವರು ಡೊಮಿನಿಕ್ ಮಿಸ್ಟೀರಿ ಅವರ ಮೇಲೆನೆ ಒಂದು ಡೈವ್ ನ ಆಗ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ರೊಕೈಲ್ ಅವರು ನಯೋಮಿ ಅವರಿಗೆ ರಿಂಗ್ ಏಪ್ರಿನ್ ಮೇಲೆ ತನ್ನ ಫಿನಿಶರ್ ನ ಕನೆಕ್ಟ್ ಮಾಡ್ತಾರೆ ಅಂಡ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಅವರು ನಯೋಮಿ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ವೈಸ್ ಮ್ಯಾನ್ ಪಾಲಿಮಿನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಪಾಲಿಮಿನ್ ಅವರು ಸೈಲೆಂಟ್ ಆಗಿ ರಿಂಗ್ ಮೇಲ್ಗಡೆ ಬರ್ತಾರೆ ಅಂಡ್ ತನ್ನನ್ನ ತಾನು ಇಂಟ್ರೊಡ್ಯೂಸ್ ಮಾಡ್ಕೋತಾರೆ ಅಂಡ್ ಕ್ರೌಡ್ ಪೂರ್ತಿ ಓಟಿಸಿ ಅಂತ ಚಾಂಟ್ ನ ಮಾಡುತ್ತೆ. ಅಂಡ್ ಆಗ ನಮ್ಮ ಪಾಲಿಮಿನ್ ಅವರು ಹೇಳ್ತಾರೆ, ಐ ಆಮ್ ದ ಒನ್ ಬಿಹೈಂಡ್ ದ ಒನ್ ಗೋಟ್, greatest of all time, the one and only tribal chief and the one who represent WWE and the entire island of relevancy on the cover of WWE 2K25 ಅಂತ ಹೇಳಿ ನಮ್ಮ ಪಾಲಿಮಿನ್ ಅವರು 2K25 ನ ಕವರ್ ಸ್ಟಾರು ರೋಮನ್ ರೈನ್ಸ್ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ ಅಂಡ್ ದೊಡ್ಡದಾಗಿ ಬ್ಯಾನರ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಓಲ್ಡ್ ಸ್ಟೈಲ್ WWE ನ ನೋಡಿದಂತಹ ನೆನಪುಗಳು ನನಗೆ ಬಂತು ಅಂತಾನೆ ಹೇಳ್ಬಹುದು. ಅದಾದ್ಮೇಲೆ ನಮ್ಮ ಪಾಲಿಮಿನ್ ಅವರು ಹೇಳ್ತಾರೆ, ರೋಮನ್ ರೈನ್ಸ್ ಅವರ ಹಿಂದೆ ಈಗ 29 ಜನ ಇದ್ದಾರೆ. ಯಾಕಂದ್ರೆ ರೋಮನ್ ರೈನ್ಸ್ ಅವರು ರಾಯಲ್ ರಂಬಲ್ ಗೆ 1 ವರ್ಸಸ್ ಆಲ್ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಹೋಗ್ತಾ ಇದ್ದಾರೆ. ಯಾಕಂದ್ರೆ ರಾಯಲ್ ರಂಬಲ್ ಅನ್ನೋದೇ ಆ ರೀತಿ ಇದೆ. ಅಂಡ್ ರೋಮನ್ ರೈನ್ಸ್ ಅವರು ಮೊದಲು ಎಲ್ಲರಿಗೂ ಕೂಡ ಹೇಳಿದ್ರು ಅವರು ಹೂಲಾಫಾಲನ ತಗೋತಾರೆ ಸೋಲೋ ಸಿಕೋವಾ ಇಂದ ಅಂತ. ಅಂಡ್ ಅದೇ ರೀತಿ ರೋಮನ್ ರೈನ್ಸ್ ಈಗ ಸೋಲೋ ಸಿಕೋವಾ ಇಂದ ಹೂಲಾಫಾಲನ ತಗೊಂಡಿದ್ದಾರೆ. ಅಂಡ್ ಈಗ ರೋಮನ್ ರೈನ್ಸ್ ಅವರು ಮತ್ತೊಮ್ಮೆ ಹೇಳಿದ್ದಾರೆ, ನಾನು ಮತ್ತೊಮ್ಮೆ ಆ ಒಂದು ಚಾಂಪಿಯನ್ಶಿಪ್ ನ ಗೆದ್ಕೋತೀನಿ ಅಂತ. ಅಂಡ್ ಅದಕ್ಕೋಸ್ಕರ ರೋಮನ್ ರೈನ್ಸ್ ಅವರು ಈ ಬಾರಿ ರಾಯಲ್ ರಂಬಲ್ ಒಳಗಡೆ ಇಳಿತಾ ಇದ್ದಾರೆ. ಸೊ ರೋಮನ್ ರೈನ್ಸ್ ಅವರು ರಾಯಲ್ ರಂಬಲ್ ಒಳಗಡೆ ಇಳಿತಿದ್ದಾರೆ ಅಂದ್ರೆ 29 ಜನ ಕೂಡ ರೋಮನ್ ರೈನ್ಸ್ ಅವರ ಹಿಂದೆ ಬರಬೇಕು. ಯಾಕಂದ್ರೆ ರೋಮನ್ ರೈನ್ಸ್ ನೆಟ್ಫ್ಲಿಕ್ಸ್ ಅಲ್ಲೇ ಬಿಗ್ಗೆಸ್ಟ್ ಸ್ಟಾರು. ಬರೀ ನೆಟ್ಫ್ಲಿಕ್ಸ್ ಅಲ್ಲಿ ಮಾತ್ರ ಅಲ್ಲ, WWE ಅಲ್ಲೇ ಬಿಗ್ಗೆಸ್ಟ್ ಸ್ಟಾರು. ಬರೀ WWE ಅಲ್ಲಿ ಮಾತ್ರ ಅಲ್ಲ, ಇಡೀ ರೆಸ್ಲಿಂಗ್ ಇಂಡಸ್ಟ್ರಿಯಲ್ಲೇ ಬಿಗ್ಗೆಸ್ಟ್ ಸ್ಟಾರು. ಬರೀ ಇಂಡಸ್ಟ್ರಿಯಲ್ಲಿ ಮಾತ್ರ ಅಲ್ಲ, ಇಡೀ ಪ್ಲಾನೆಟ್ ಅಲ್ಲೇ ಬಿಗ್ಗೆಸ್ಟ್ ಸ್ಟಾರು. ಬರೀ ಪ್ಲಾನೆಟ್ ಅಲ್ಲಿ ಮಾತ್ರ ಅಲ್ಲ, ಎಲನ್ ಮಸ್ಕ್ ಏನಾದ್ರೂ ಮಾರ್ಸ್ ಅಲ್ಲಿ ಕಾಲನೈಸ್ ನ ಮಾಡಿದ್ರೆ ಮಾರ್ಸ್ ಅಲ್ಲೂ ಕೂಡ ರೋಮನ್ ರೈನ್ಸ್ ಅವರು ಬಿಗ್ಗೆಸ್ಟ್ ಸ್ಟಾರ್ ಆಗ್ತಾರೆ. ಮಾರ್ಸ್ ಅಲ್ಲೂ ಕೂಡ ಎಂಟೈರ್ ಯೂನಿವರ್ಸ್ ಅಲ್ಲೇ ರೋಮನ್ ರೈನ್ಸ್ ಬಿಗ್ಗೆಸ್ಟ್ ಸ್ಟಾರು. ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ 2 ರೀತಿಯ ಕ್ವಾಲಿಫೈಯರ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಮೊದಲನೇದಾಗಿ ರೋಮನ್ ರೈನ್ಸ್ ಅವರು, ಎರಡನೇದಾಗಿ ಲಾಕರ್ ರೂಮ್ ಒಳಗಡೆ ರೋಮನ್ ರೈನ್ಸ್ ರೀತಿ ಆಗ್ಬೇಕು ಅಂತ ಇರೋರು ರೋಮನ್ ರೈನ್ಸ್ ವಾನಬಿ ಅವರು. ಇವರೆಲ್ಲರೂ ಕೂಡ ರಾಯಲ್ ರಂಬಲ್ ಅಲ್ಲಿ ಮಂಡಿ ಊರಿ ದೇವರಲ್ಲಿ ಬೇಡ್ಕೋತಾ ಇರ್ತಾರೆ, ದೇವರೇ ನಾನು ರೋಮನ್ ರೈನ್ಸ್ ಅವರ ರೀತಿ ಆಗ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ರಾಯಲ್ ರಂಬಲ್ ಅಲ್ಲಿ ಬೇಡ್ಕೋತಾರೆ ಅಂತ ಹೇಳಿ ನಮ್ಮ ಪಾಲಿಮಿನ್ ಅವರು ಮೈಕ್ ನ ಎಷ್ಟು ಹೋಗ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ಅಂಡ್ ಅದನ್ನ ನೋಡಿ ನಮ್ಮ ಪಾಲಿಮಿನ್ ಅವರು ಸಿಕ್ಕಾಪಟ್ಟೆ ಶಾಕ್ ಆಗ್ತಾರೆ. ಅದಾದ್ಮೇಲೆ ಬಿಸಾಕಿರ್ತಕ್ಕಂತಹ ಮೈಕ್ ನ ಮತ್ತೊಮ್ಮೆ ತನ್ನ ಕೈಗೆ ತಗೋತಾರೆ ಅಂಡ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ರಿಂಗ್ ಮೇಲ್ಗಡೆ ಎಂಟ್ರಿನ ಕೊಡ್ತಾರೆ. ಡ್ರೂ ಮ್ಯಾಕೆಂಟೈರ್ ಅವರು ರೋಮನ್ ರೈನ್ಸ್ ಅವರ ಬ್ಯಾನರ್ ನ ನೋಡ್ತಾರೆ ಅಂಡ್ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಮೈಕ್ ನ ತಗೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾರೆ, ಪಾಲಿಮಿನ್ ನೀನು ನನ್ನನ್ನ ನೋಡಿ ಸಿಕ್ಕಾಪಟ್ಟೆ ನರ್ವಸ್ ಆಗ್ತಾ ಇದೀಯಾ. ನಿಜ ಹೇಳ್ಬೇಕು ಅಂದ್ರೆ ಸ್ಯಾಮಿ ಝೈನ್ ನನ್ನನ್ನ ನೋಡಿ ನರ್ವಸ್ ಆಗ್ಬೇಕು. ನೀನು ಯೋಚನೆ ಮಾಡಬೇಡ, ನಾನ್ ನಿನಗೆ ಏನು ಕೂಡ ಮಾಡೋದಿಲ್ಲ ಅಂಡ್ ನಿನಗೂ ಕೂಡ ನಾನು ಹೇಳೋದು ನಿಜ ಅನಿಸ್ಬಹುದು. ಆ ನಿಜ ಏನಪ್ಪಾ ಅಂದ್ರೆ
ಡ್ರೂ ಮ್ಯಾಕೆಂಟೈರ್ ಇಂದಾನೆ ಬ್ಲಡ್ ಲೈನ್ ಆಗಿ ಪಾಲ್ ಹಿಮೆನ್ ಇಷ್ಟು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾರೆ. ಅಂಡ್ ಅದನ್ನ ಕೇಳಿಸ್ಕೊಂಡು ನಮ್ಮ ಪಾಲ್ ಹಿಮೆನ್ ಅವರು ಕೂಡ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗ್ತಾರೆ. ಕ್ರೌಡು ಕೂಡ ಇದನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಚಾಂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಆಗ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾರೆ, 2020 ರಾಯಲ್ ರಂಬಲ್ ನಿನ್ಗೂ ಕೂಡ ಗೊತ್ತಿರಬಹುದು, ನಾನು ಕಡೆದಾಗಿ ರೋಮನ್ ರೈನ್ಸ್ ಅವ್ರನ್ನ ಎಲಿಮಿನೇಟ್ ಮಾಡಿದ್ದೆ. ಅಂಡ್ ನಾನು ರಸಲ್ ಮೇನಿಯಾನ ಮೈನ್ ಇವೆಂಟ್ ಮಾಡಿದೆ ನಿನ್ನ ಕ್ಲೈಂಟ್ ಬ್ರಾಕ್ ಲೆಸ್ನರ್ ಜೊತೆ. ಅಂಡ್ ನಾನು ಆ ಒಂದು ಮ್ಯಾಚ್ ಅಲ್ಲಿ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವ್ರನ್ನ ಸೋಲಿಸ್ದೆ. ಅಂಡ್ ಆಗ ನೀನು ಹಾಗೆ ಬ್ರಾಕ್ ಲೆಸ್ನರ್ ಅಲ್ಲಿಂದ ಹೊರಟೋದ್ರಿ. ನಿನಗೆ ಆಗ ಟೆನ್ಷನ್ ಆಗಿತ್ತು ನಾನು ನೆಕ್ಸ್ಟ್ ಏನ್ ಮಾಡಬೇಕು ಅಂತ. ಅಂಡ್ ಆಗ್ಲೇ ನೀನು ರೋಮನ್ ರೈನ್ಸ್ ಜೊತೆ ಸೇರ್ಕೊಂಡು ಮತ್ತೊಮ್ಮೆ ರಿಟರ್ನ್ ಮಾಡಿದೆ. ನೀನು ನಿನ್ನ ಮಾಸ್ಟರ್ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಿದೆ. ಅಂಡ್ ರೋಮನ್ ರೈನ್ಸ್ ಅವರ ಜೊತೆ ಸೇರ್ಕೊಂಡು ಒಂದು ದೊಡ್ಡ ಗ್ರೇಟೆಸ್ಟ್ ರನ್ ನ ಕೊಟ್ಟೆ. ಅದರಿಂದ ನೀನು ತುಂಬಾ ಮನಿನೂ ಕೂಡ ಸಂಪಾದನೆ ಮಾಡಿದೆ. ಸೊ ನಾನು ಬ್ರಾಕ್ ಲೆಸ್ನರ್ ಅವ್ರನ್ನ ಸೋಲಿಸಲಿಲ್ಲ ಅಂದಿದ್ದಿದ್ರೆ ನೀನು ರೋಮನ್ ರೈನ್ಸ್ ಅವರ ಜೊತೆ ಅಲೈನೇ ಆಗ್ತಿರ್ಲಿಲ್ಲ. ಸೊ ಬ್ಲಡ್ ಲೈನ್ ಸ್ಟೋರಿ ಲೈನು ನಿನಗೂ ಹಾಗೆ ರೋಮನ್ ರೈನ್ಸ್ಗೂ ಕೂಡ ನಾನು ಡ್ಯಾಡಿ ಇದ್ದಂಗೆ. ಅದಕ್ಕೆ ನೀನು ನನಗೆ ಸಿಂಪಲ್ ಆಗಿ ಒಂದು ಥ್ಯಾಂಕ್ಸ್ ನ ತಿಳಿಸ್ಬಿಡು ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ಪಾಲ್ ಹಿಮೆನ್ ಅವರು ಓಕೆ ಥ್ಯಾಂಕ್ಸ್ ಹೇಳ್ಬೇಕು ಅಷ್ಟೇ ತಾನೇ, ನಾನು ನಿನಗೆ ಥ್ಯಾಂಕ್ಸ್ ನ ಹೇಳ್ತೀನಿ, ಬಟ್ ನೀನು ನನಗೆ ಈಗ ಭಯ ಪಡಿಸ್ತಾ ಇದೀಯ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸಾರಿ ಕೇಳ್ತಾ ಇದ್ದೀನಿ, ನಾನು ನಿನ್ನ ಹತ್ರ ನಿನಗೆ ನಾನು ಎದುರಿಸಬಾರ್ದಾಗಿತ್ತು, ಬಟ್ ನಾನು ನಿನಗೆ ಒಂದು ಸಹಾಯನ ಮಾಡಿದೆ ಅಲ್ವಾ, ನೀನು ನನ್ನಿಂದ ಇಷ್ಟೊಂದು ಅಮೌಂಟ್ ನ ದುಡ್ದಿದ್ಯಾ, ನಿಜವಾಗ್ಲೂ ನಿನ್ನ ಕರಿಯರ್ ನ ಒಳ್ಳೆ ಟೈಮ್ ನ ನೀನು ದಾಡ್ಕೊಂಡು ಬಂದಿದ್ಯಾ, ಅದಕ್ಕೋಸ್ಕರ ನೀನು ನನಗೆ ಒಂದು ಸಹಾಯನ ಮಾಡು. ನೀನು ನಿನ್ನ ಬಾಯ್ಗೆ ಹೋಗಿ ತಿಳಿಸು, ನಾನು ರಾಯಲ್ ರಂಬಲ್ ಅಲ್ಲಿ ಅವನ್ನ ಇಂಚಿಂಚು ನರದಲ್ಲಿ ನರ್ಕ ತೋರಿಸ್ತೀನಿ ಅಂಡ್ ಅವನನ್ನ ರಾಯಲ್ ರಂಬಲ್ ಇಂದ ಎಲಿಮಿನೇಟ್ ಮಾಡ್ತೀನಿ ಅಂತ ನೀನು ನಿನ್ನ ಬಾಯ್ಗೆ ಹೇಳು ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ಪಾಲ್ ಹಿಮೆನ್ ಅವರು ಓಕೆ ನಾನು ಖಂಡಿತವಾಗ್ಲೂ ಕೂಡ ಈ ಒಂದು ಮೆಸೇಜ್ ನ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರಿಗೆ ಪಾಸ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಹೋಗ್ಬೇಕಾದ್ರೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಪಾಲ್ ಹಿಮೆನ್ ಅವ್ರನ್ನ ನಿಲ್ಲಿಸಿ, ನಾನು ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡಲಿಲ್ಲ, ಯಾಕಂದ್ರೆ ರೋಮನ್ ರೈನ್ಸ್ ಅವ್ರಿಗೂ ಕೂಡ ಗೊತ್ತು ರಾಯಲ್ ರಂಬಲ್ ಅಲ್ಲಿ ನಾನು ಅವನ ಹಿಂದೆ ಬರ್ತಾ ಇದ್ದೀನಿ ಅಂತ. ನಾನಿಲ್ಲಿ ಮಾತಾಡಿದ್ದು ನಿನ್ನ ಬಾಯ್ CM ಪಂಕ್ ಬಗ್ಗೆ. ನೀನು ಹೋಗಿ CM ಪಂಕ್ ಅವರಿಗೆ ನಾನು ಹೇಳಿದಂತಹ ಮೆಸೇಜ್ ನ ತಲುಪಿಸು ಅಂತ ಪಾಲ್ ಹಿಮೆನ್ ಅವ್ರಿಗೆ ಹೇಳ್ತಾರೆ. ನಮ್ಮ ಪಾಲ್ ಹಿಮೆನ್ ಅವರು ಕೂಡ ರಿಂಗ್ ನ ಇಳಿದು ಲೀವ್ ಮಾಡ್ತಾರೆ. ಓವರ್ ಆಲ್ ಗಾಯ್ಸ್ ಈ ಒಂದು ಪ್ರೋಮೋ ಮಾತ್ರ ಸಿಕ್ಕಾಪಟ್ಟೆ ಅಮೇಜಿಂಗ್ ಆಗಿತ್ತು. ಅಂಡ್ ಇದರಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ರೋಮನ್ ರೈನ್ಸ್ CM ಪಂಕ್ ಅವ್ರನ್ನ ಕೂಡ ಟೀಸ್ ಮಾಡಿದ್ದಾರೆ. ಇದಾದ್ಮೇಲೆ ನಮಗೆ ಡ್ರೂ ಮ್ಯಾಕೆಂಟೈರ್ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರು ಬಸ್ಟೆಡ್ ಓಪನ್ ಕೂಡ ಆಗ್ತಾರೆ. ಅಂಡ್ ರಕ್ತ ರಿಯಲಿ ಗಾಯ್ಸ್ ಫ್ಲೋರ್ ಮೇಲೆಲ್ಲ ಚೆಲ್ಲಾಡ್ತಾ ಇರುತ್ತೆ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರು ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾ ಇರ್ತಾರೆ ಬ್ಲೂ ಥಂಡರ್ ಬಾಂಬ್ ನ ಕನೆಕ್ಟ್ ಮಾಡೋದಕ್ಕೆ, ಬಟ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಅದನ್ನೆಲ್ಲದನ್ನು ಕೂಡ ತಡಿತಾ ಇರ್ತಾರೆ. ಫೈನಲಿ ಕನೆಕ್ಟ್ ಮಾಡ್ತಾರೆ, ಬಟ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕಿಕ್ಔಟ್ ಮಾಡ್ತಾರೆ. ಈ ಒಂದು ಮ್ಯಾಚ್ ನ ಎಂಡಿಂಗ್ ಮೂಮೆಂಟ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸ್ಯಾಮಿ ಝೈನ್ ಅವರಿಗೆ ಒಂದು ಕ್ಲೇಮೋರ್ ಕಿಕ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ, ಬಟ್ ನಮ್ಮ ಸ್ಯಾಮಿ ಝೈನ್ ಅವರು ಅದನ್ನ ತಪ್ಪಿಸ್ಕೊಂಡು ಎಕ್ಸ್ಪ್ಲೋಡರ್ ನ ಕನೆಕ್ಟ್ ಮಾಡಿ ಅವರೇ ಹಲವಾ ಕಿಕ್ ನ ಕನೆಕ್ಟ್ ಮಾಡೋದಕ್ಕೆ ಹೋದಾಗ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಅದರಿಂದ ತಪ್ಪಿಸ್ಕೊಂಡು ಸ್ಯಾಮಿ ಝೈನ್ ಅವ್ರನ್ನ ರೋಲ್ ಮಾಡಿ ರೋಪ್ ಹೆಲ್ಪ್ ಇಂದ ಪಿನ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಈ ರೀತಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ವಿನ್ ಆಗಿದ್ದು ನನಗೆ ಖುಷಿ ಆಯ್ತು, ಯಾಕಂದ್ರೆ ಸ್ಯಾಮಿ ಝೈನ್ ಅವರು ಇಲ್ಲಿ ವೀಕ್ ಅಂತ ನನಗೆ ಕಾಣಿಸ್ಲಿಲ್ಲ. ಅಂಡ್ ಇದಾದ್ಮೇಲೆ ನಮ್ಮ ಸ್ಯಾಮಿ ಝೈನ್ ಅವರು ರೆಫ್ರಿ ಹತ್ರ ಆರ್ಗ್ಯೂ ಮಾಡ್ತಾ ಇರ್ತಾರೆ, ಅವನು ರೋಪ್ ನ ಯೂಸ್ ಮಾಡ್ಕೊಂಡು ನನ್ನನ್ನ ಪಿನ್ ಮಾಡಿದ್ದ ಅಂತ. ಸಡನ್ ಆಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸ್ಯಾಮಿ ಝೈನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಇಲ್ಲಿ ನಮ್ಮ ಸ್ಯಾಮಿ ಝೈನ್ ಅವ್ರನ್ನ ಕಾಪಾಡೋದಕ್ಕೆ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಕೋಡಿ ರೋಡ್ಸ್ ಅವರು ಬಂದು ಸ್ಯಾಮಿ ಝೈನ್ ಅವ್ರನ್ನ ಕಾಪಾಡ್ತಾರೆ. ಸಡನ್ ಆಗಿ ನಮಗೆ ಕೆವಿನ್ ಓಯನ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಕೆವಿನ್ ಓಯನ್ಸ್ ಅವರು ಕೂಡ ಬರ್ತಾರೆ, ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಕಮ್ ಬ್ಯಾಕ್ ಮಾಡಿ ಕೆವಿನ್ ಓಯನ್ಸ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಬಂದು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ರಿಂಗ್ ಕಾರ್ನರ್ ಹತ್ರ ನಮ್ಮ ಡ್ರೂ ಮ್ಯಾಕೆಂಟೈರ್ ಹಾಗೆ ಕೋಡಿ ರೋಡ್ಸ್ ಅವರು ಫೈಟ್ ಮಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಸ್ಯಾಮಿ ಝೈನ್ ಅವರು ಕಳೆದ ವಾರ ರೀತಿನೇ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಕ್ಲೇಮೋರ್ ಕಿಕ್ ನ ಹೊಡೆಯೋದಕ್ಕೆ ಬಂದಾಗ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಸೈಡಿಗೆ ಹೊರಟೋಗ್ತಾರೆ. ಆ ಒಂದು ಕ್ಲೇಮೋರ್ ಕಿಕ್ ಕೋಡಿ ರೋಡ್ಸ್ ಅವರ ಮೇಲೆ ಬಿದ್ದ್ಬಿಡುತ್ತೆ. ಅಂಡ್ ಅದನ್ನ ನೋಡಿ ನಮ್ಮ ಸ್ಯಾಮಿ ಝೈನ್ ಅವರು ಸಿಕ್ಕಾಪಟ್ಟೆ ಶಾಕ್ ಅಲ್ಲಿ ನಿಲ್ತಾರೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹ್ಯಾಪಿಯಿಂದ ರಿಂಗ್ ನ ಲೀವ್ ಮಾಡ್ತಾರೆ. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ನೋಡ್ತಾ ನಿಂತಿದ್ದಂತಹ ಸ್ಯಾಮಿ ಝೈನ್ ಅವರ ಪಕ್ಕ ನಮ್ಮ ಕೆವಿನ್ ಓಯನ್ಸ್ ಅವರು ಕೂಡ ಬಂದು
ಖುಷಿಯಿಂದ ಅಲ್ಲಿಂದ ಹೊರಟೋಗ್ತಾರೆ ಅಂತಾನೆ ಹೇಳ್ಬೋದು. ಸೊ ಕಳೆದ ಮಂಡೇ ನೈಟ್ ರಾ ರೀತಿನೇ ಈ ಬಾರಿನೂ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ನಮ್ಮ ಸ್ಯಾಮಿ ಝೈನ್ ಅವರು ಮಿಸ್ ಆಗಿ ಕೋಡಿ ರೋಡ್ಸ್ ಅವರ ಮೇಲೆನೆ ಅಟ್ಯಾಕ್ ಮಾಡಿದ್ದಾರೆ. ಇದಾದ್ಮೇಲೆ ಒಂದು ಬ್ರೇಕ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬ್ರೇಕ್ ಎಲ್ಲ ಮುಗಿದ್ಮೇಲೆ ರಿಂಗ್ ಮೇಲ್ಗಡೆ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ಮಾತ್ರ ಇರ್ತಾರೆ. ನಮ್ಮ ಕೋಡಿ ರೋಡ್ಸ್ ಅವರು ಮೈಕ್ ನ ತಗೊಂಡು ಮಾತಾಡ್ತಾ ಇರ್ತಾರೆ. ನನ್ನ ಹೋಮ್ ಟೌನ್ ಅಲ್ಲಿ ಈ ರೀತಿ ಕಾಣಿಸ್ಕೊಂಡಿದ್ದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಅಂಡ್ ನನ್ನ ಕಣ್ಣಿಗೆ ಈಗ 2 ಚಾಂಪಿಯನ್ಶಿಪ್ ಗಳು ಮಾತ್ರ ಕಾಣಿಸ್ತಾ ಇದೆ. ಅದರಲ್ಲಿ ಒಂದನ್ನ ಕೆವಿನ್ ಓಯನ್ಸ್ ಅವರು ನನ್ನ ಬಳಿ ಕಿತ್ಕೊಂಡಿದ್ದಾನೆ. ಬಟ್ ಕಿತ್ಕೊಳ್ಳೋದ್ರಿಂದ ಯಾರು ಕೂಡ ಚಾಂಪಿಯನ್ ಆಗೋದಿಲ್ಲ. ಹಾರ್ಡ್ ವರ್ಕ್ ನ ಮಾಡಬೇಕು. ನಾನು ಈ ಒಂದು ಕಂಪನಿಗೆ ಮೊದಲು ಬರ್ತೀನಿ ಅಂಡ್ ಕಡೆದಾಗಿ ಲೀವ್ ಮಾಡ್ತೀನಿ. ಯಾಕಂದ್ರೆ ನಾನು ಹಾರ್ಡ್ ವರ್ಕ್ ನ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರನೇ ನಾನು ಚಾಂಪಿಯನ್ ಆಗಿದ್ದೀನಿ. ಅಂಡ್ ರಾಯಲ್ ರಂಬಲ್ ಅಲ್ಲಿ ನಾನು ಕೆವಿನ್ ಓಯನ್ಸ್ ಅವರಿಗೆ ತೋರಿಸ್ತೀನಿ ಯಾರು ರಿಯಲ್ ಚಾಂಪಿಯನ್ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಸಿಎಂ ಪಂಕ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಮಗೆ ಸಿಎಂ ಪಂಕ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಕೂಡ ಒಂದು ಅದ್ಭುತವಾದ ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸಿಎಂ ಪಂಕ್ ಅವರು ಮೊದಲು ಕೋಡಿ ರೋಡ್ಸ್ ಅವರ ಬಳಿ ಬಂದ್ಬಿಟ್ಟು, ಕೋಡಿ ನೀನು ಚೆನ್ನಾಗಿದೆಯಾ ತಾನೆ, ಆಸ್ ಎ ಫ್ರೆಂಡ್ ನಾನು ನಿನ್ನನ್ನ ಕೇಳ್ತಾ ಇದ್ದೀನಿ. ಯಾಕಂದ್ರೆ ನನಗೂ ಕೂಡ ಗೊತ್ತು ನೀನು ಹಾರ್ಡ್ ವರ್ಕ್ ಮಾಡ್ತಾ ಇದೀಯಾ ಅಂತ. ಅಂಡ್ ನನಗೂ ಕೂಡ ಗೊತ್ತು ಆ ಒಂದು ಚಾಂಪಿಯನ್ಶಿಪ್ ಗಳ ಮಹತ್ವ ಏನು ಅಂತ. ಯಾಕಂದ್ರೆ ನಾನು ಕೂಡ 444 ದಿನ ಚಾಂಪಿಯನ್ ಆಗಿದ್ದೆ. ಅಂಡ್ ನೀನು ಹತ್ತತ್ರ 300 ದಿನ ಚಾಂಪಿಯನ್ಶಿಪ್ ನ ಗೆದ್ಕೊಂಡು ಕಂಟಿನ್ಯೂ ಮಾಡ್ಕೋತಾ ಬರ್ತಾ ಇದೆಯಾ. ನಿಜ ನನಗೂ ಕೂಡ ಗೊತ್ತು ನೀನು ಬ್ರೂನೋ ಸಾಮರ್ಟಿನೋ ತರ ಆಗ್ಬೇಕು, ಜಾನ್ ಸಿನೋ ರೀತಿ ಆಗ್ಬೇಕು ಅಂತ ಆಸೆ ಪಡ್ತಾ ಇದೀಯಾ ಅಂತ. ಬಟ್ ನಾವ್ ಯಾರು ಕೂಡ ಸೂಪರ್ ಮ್ಯಾನ್ಸ್ ಗಳಲ್ಲ. ನಿನಗೂ ಕೂಡ ರೆಸ್ಟ್ ಬೇಕು. ಅಂಡ್ ಇವತ್ತು ನೀನು ನಿನ್ನ ಹೋಮ್ ಗ್ರೌಂಡ್ ಅಲ್ಲಿ ಇದೆಯಾ, ನೀನು ನಿನ್ನ ಮನೆಗೆ ಹೋಗಿ ಆರಾಮಾಗಿ ಮಲ್ಕೋತೀಯಾ. ಬಟ್ ನಿಜ ಹೇಳ್ಬೇಕು ಅಂದ್ರೆ ನೀನು ಮಲ್ಗೋದಿಕ್ಕೆ ಆಗೋದಿಲ್ಲ. ನಿನ್ನ ತಲೆಯಲ್ಲಿ ತುಂಬಾ ಯೋಚನೆಗಳು ಬರ್ತಾ ಇರುತ್ತೆ. ಅಂಡ್ ನಿನಗೆ ಮಲಗೋದಕ್ಕೆ ಆ ಯೋಚನೆಗಳು ಬೀಳೋದಿಲ್ಲ. ಅಂಡ್ 2 ವಿಚಾರನ ನಾನು ಇಲ್ಲಿ ಕನ್ಫರ್ಮ್ ಮಾಡ್ತಾ ಇದ್ದೀನಿ. ಒಂದು ಒಳ್ಳೆ ವಿಚಾರ ಏನಪ್ಪಾ ಅಂದ್ರೆ ಇಲ್ಲಿರ್ತಕ್ಕಂತಹ ಎಲ್ಲರೂ ಕೂಡ ನಿನ್ನ ದುಶ್ಮನ್ಗಳಾಗಿರ್ತಾರೆ. ಯಾಕಂದ್ರೆ ನೀನಿವಾಗ ಚಾಂಪಿಯನ್ ಆಗಿದ್ಯಾ. ಫ್ರೆಂಡ್ಸ್ಗಳು ಎಲ್ಲರೂ ಕೂಡ ನಿನ್ನಿಂದನೇ ಬರ್ತಾ ಇರ್ತಾರೆ. ಅಂಡ್ ರಸಲ್ ಮೀನಿಯಾದಲ್ಲಿ ಫ್ರೆಂಡ್ಸ್ಗಳು ಕೂಡ ನಿನ್ನನ್ನ ಫೇಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಕೋಡಿ ರೋಡ್ಸ್ ಅವರು ಗುಡ್ ವಿಚಾರ ಏನೋ ಹೇಳ್ದೆ, ಬ್ಯಾಡ್ ವಿಚಾರ ಹೇಳು ಅಂದಾಗ ಆ ಒಬ್ಬ ಫ್ರೆಂಡ್ ಅಲ್ಲಿ ನಾನು ಕೂಡ ಆಗಿರ್ತೀನಿ. ಅಂಡ್ ನಾನು ಕೂಡ ನಿನ್ನ ಮೇಲೆ ಬರ್ತಾ ಇರ್ತೀನಿ ರಸಲ್ ಮೀನಿಯಾಗೆ ಅಂತ ಹೇಳ್ತಾರೆ. ಹೇಳ್ಬಿಟ್ಟು ಹೋಗ್ಬೇಕಾದ್ರೆ ನಮ್ಮ ಕೋಡಿ ರೋಡ್ಸ್ ಅವರು ಸಿಎಂ ಪಂಕ್ ಅವ್ರನ್ನ ತಡೆದು, ನಿಜ ಹೇಳ್ಬೇಕು ಅಂದ್ರೆ ನಾನು ಚಿಕ್ಕ ವಯಸ್ಸಿಂದನೂ ಕೂಡ ನಿನ್ನನ್ನ ಚೇಸ್ ಮಾಡ್ಕೊಂಡು ಬರ್ತಾ ಇದ್ದೆ, ನಿಂದ ರೀತಿ ಆಗ್ಬೇಕು ಅಂತ ಬರ್ತಾ ಇದ್ದೆ. ನೀನು ಡಬ್ಲ್ಯೂ ಅಲ್ಲಿ ಚಾಂಪಿಯನ್ ಆದಾಗ್ಲೂ ಕೂಡ ನಾನು ನಿಂದ ರೀತಿ ಆಗ್ಬೇಕು ಅಂತ ಇದ್ದೆ. ಅಂಡ್ ಅದಾದ್ಮೇಲೆ ನೀನು 10 ವರ್ಷ ಡಬ್ಲ್ಯೂ ಇಂದ ಹೊರಗಡೆ ಉಳಿದೆ. ಆಗ್ಲೂ ಕೂಡ ಕ್ರೌಡ್ ನಿನ್ ಚಾಂಟ್ ನ ಮಾಡ್ತಾ ಇದ್ರು. ಆಗ್ಲೂ ಕೂಡ ನಾನು ನಿಂದ ರೀತಿ ಆಗ್ಬೇಕು ಅಂತ ನಿನ್ನನ್ನೇ ಚೇಸ್ ಮಾಡ್ಕೊಂಡು ಬರ್ತಾ ಇದ್ದೆ. ಬಟ್ ಈಗ ಸಿನಾರಿಯೋ ಉಲ್ಟಾ ಆಗಿದೆ. ಈಗ ನಾನು ನಿನ್ನನ್ನ ಚೇಸ್ ಮಾಡ್ತಾ ಇಲ್ಲ, ನೀನು ನನ್ನನ್ನ ಚೇಸ್ ಮಾಡ್ತಾ ಇದೀಯಾ. ಅಂಡ್ ನಾನು ಕೂಡ ಕಾಯ್ತಾ ಇದ್ದೀನಿ ನೀನೇ ರಾಯಲ್ ರಂಬಲ್ ನ ಗೆಲ್ಬೇಕು ಅಂತ ನಾನು ಆಸೆ ಪಡ್ತೀನಿ. ಯಾಕಂದ್ರೆ ನಾನು ನಿನ್ನನ್ನ ಫೇಸ್ ಮಾಡಬೇಕು ರಸಲ್ ಮೇನಿಯಾದಲ್ಲಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಸಿಎಂ ಪಂಕ್ ಅವ್ರಿಗೆ ಹೇಳ್ತಾರೆ. ಲಿಟರಲಿ ಗಾಯ್ಸ್ ಈ ಒಂದು ಸೆಗ್ಮೆಂಟ್ ಕೂಡ ಸಖತ್ತಾಗಿತ್ತು. ವಿಡಿಯೋ ಲಾಂಗ್ ಆಯ್ತು ಅಂತ ಸಂಪೂರ್ಣ ಸೆಗ್ಮೆಂಟ್ ನ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿಲ್ಲ, ಹೈಲೈಟ್ ನ ಮಾತ್ರ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಮ್ಮ ಸಿಎಂ ಪಂಕ್ ಅವರು ಕೋಡಿ ರೋಡ್ಸ್ ಅವ್ರಿಗೆ ಹೇಳ್ತಾರೆ, ನಾನು ರಾಯಲ್ ರಂಬಲ್ ನ ಗೆದ್ದು ರಸಲ್ ಮೇನಿಯಾದಲ್ಲಿ ನಿನ್ನ ಫೇಸ್ ಮಾಡ್ತೀನಿ. ಅಂಡ್ ಎಲ್ಲಾ ಫ್ರೆಂಡ್ಸ್ ಗಳ ರೀತಿ ನಾನು ನಿನ್ನನ್ನ ಹಿಂದೆಯಿಂದ ಅಟ್ಯಾಕ್ ಮಾಡೋದಿಲ್ಲ, ಬದಲಿಗೆ ಮುಂದೆಯಿಂದನೇ ಅಟ್ಯಾಕ್ ಮಾಡ್ತೀನಿ ಅಂತ. ಅದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಹೇಳ್ತಾರೆ, ನಾನು ಅನ್ಕೋತೀನಿ, ನಾನು ಬಯಸ್ತೀನಿ ನೀನೇ ರಾಯಲ್ ರಂಬಲ್ ನ ಗೆಲ್ಬೇಕು ಅಂತ. ಯಾಕಂದ್ರೆ ನಾನು ಕೂಡ ನಿನ್ನ ವಿರುದ್ಧನೇ ನನ್ನ ಚಾಂಪಿಯನ್ಶಿಪ್ ನ ರಸಲ್ ಮೇನಿಯಾದಲ್ಲಿ ಡಿಫೆಂಡ್ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ ಅಂತ ಒಂದು ಅದ್ಭುತವಾದ ಪ್ರೋಮೋನ ಕಟ್ ಮಾಡ್ತಾರೆ. ಅಂಡ್ ಇಲ್ಲಿಗೆ ಮಂಡೇ ನೈಟ್ ರಾ ಎಂಡ್ ಆಗುತ್ತೆ. ಓವರ್ ಆಲ್ ಇವತ್ತಿನ ಮಂಡೇ ನೈಟ್ ರಾ ಮಾತ್ರ ಸಖತ್ತಾಗಿತ್ತು ಗಾಯ್ಸ್. ಗೋ ಹೋಮ್ ಎಡಿಷನ್ ನ ಡಬ್ಲ್ಯೂ ಅವರು ಸಖತ್ತಾಗಿ ಬುಕ್ ಮಾಡಿದ್ದಾರೆ. ರೋಮನ್ ರೈನ್ಸ್ ಅವ್ರನ್ನ ಅಡ್ವರ್ಟೈಸ್ ಮಾಡಿದ್ರು, ರೋಮನ್ ರೈನ್ಸ್ ಅವರು ನೋಡೋದಕ್ಕೆ ಸಿಗ್ಲಿಲ್ಲ. ಅದನ್ನ ಬಿಟ್ರೆ ಮಂಡೇ ನೈಟ್ ರಾ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಎಸ್ಪೆಷಲಿ ನಮ್ಮ ಪಾಲಿಮೆನ್ ಆಗಿ ಡ್ರೂ ಮ್ಯಾಕೆಂಟೈರ್ ಅವರ ಪ್ರೋಮೋ ಆಗಿರ್ಬೋದು, ಓಪನಿಂಗ್ ಸೆಗ್ಮೆಂಟ್ ಆಗಿರ್ಬೋದು, ಎಂಡಿಂಗ್ ಸೆಗ್ಮೆಂಟ್ ಆಗಿರ್ಬೋದು, ಎಲ್ಲವೂ ಕೂಡ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮ್ಗೇನು ಅನಿಸ್ತು ಇವತ್ತಿನ ಫೈನಲ್ ಮಂಡೇ ನೈಟ್ ರಾ ಬಿಫೋರ್ ರಾಯಲ್ ರಂಬಲ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.